ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ರೋಸ್ ರೆಡಿ ಮಾಡುವ. ತುಂಬ ಈಸಿ ಇದೆ. ರೋಸ್ ತುಂಬ ಟೈಪಲ್ಲಿ ಮಾಡ್ಬೋದು, ಅದರಲ್ಲಿ ಇದು ಒಂದು ಡಿಸೈನು. ಸೊ ಈಸಿ ಇದೆ, ಟ್ರೈ ಮಾಡೋಣ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಇದು ರೆಡಿ ಮಾಡ್ಕೊಳ್ಳೋಣ. ನಾನು ಹುಕ್ ಬಂದುಬಿಟ್ಟು 2.0 mm ತೊಗೊಂಡಿದ್ದೀನಿ ಈ ಥ್ರೆಡ್ಡಿಗೆ. ಸೊ ನೀವು ಇದಕ್ಕಿಂತ ದಪ್ಪ ಸೈಜಲ್ಲೂ ಥ್ರೆಡ್ ಸಿಗುತ್ತೆ. ನೀವು ಆ ಥ್ರೆಡ್ಡಿಗೆ ಮ್ಯಾಚ್ ಆಗೋ ಹಾಗೆ ಹುಕ್ಕು ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಒಂದೊಂದು ತುಂಬ ಟೈಪಲ್ಲಿ ಹುಕ್ ಸಿಗುತ್ತೆ. ನಾನು ಇದಕ್ಕೆ ಮುಂಚೆ ವೀಡಿಯೋ ಮಾಡಿದ್ದೀನಿ, ಯಾವ ಟೈಪಲ್ಲಿ ಯಾವ ರೀತಿ ಉಲಾನ್ಗೆ ಯಾವ ಥರ ಹುಕ್ ತೊಗೋಬೇಕು ಅಂಥೇಳಿ. ಓಕೆ, ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ರೀತಿ ಒಟ್ಟು 68 ಚೈನ್ ಹಾಕ್ಕೊಳ್ಳಿ. ಆಯಿತಾ? ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟ್ ನೀವು ಈ ಚೈನ್ ಸ್ಕಿಪ್ ಮಾಡಬೇಕು. ಓಕೆ, ಈ ಚೈನ್ ಬಿಟ್ಬಿಟ್ಟು ಈ ನೆಕ್ಸ್ಟ್ ಚೈನಿಗೆ ಸಿಂಗಲ್ ಕ್ರೋಶ ಮಾಡ್ಕೊತ ಬರಬೇಕು. ಫುಲ್ ಪೂರ್ತಿನೂ ಒಂದು ಸ್ಟೆಪ್ಪು ಸಿಂಗಲ್ ಕ್ರೋಶ ಹಾಕ್ಬೇಕು. ಪಕ್ಕ ಚೈನಿಗೆ ಸಿಂಗಲ್ ಕ್ರೋಶ ಹಾಕೋಬೇಕು. ನೀಡಲಿಗೆ ಹಾಕಿ ಥ್ರೆಡ್ ಮೇಲೆ ತೊಗೊಳ್ಳಿ. ಈ 2 ಲೈನಲ್ಲೂ ಥ್ರೆಡ್ ಹೊರಗೆ ತೆಗೀರಿ. ಸೊ ಇದನ್ನು ಸಿಂಗಲ್ ಕ್ರೋಶ ಹೇಳ್ತೇವೆ. ಇದು ಪೂರ್ತಿನ ಸೆಕೆಂಡ್ ಸ್ಟೆಪ್ಪು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕಾಗಿ ಬೇರೆ ಕಲರ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಸೊ ನೀವು ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿಬಿಟ್ಟು ಡಿಸೈನ್ ಹೀಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಸೇಮ್ ಇದೇ ಫಸ್ಟ್ ಚೈನಲ್ಲೇ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮತ್ತೆ ಇಲ್ಲಿ ನೋಡಿ 1 2 ಈ 2 ಚೈನ್ ಸ್ಕಿಪ್ ಮಾಡಿ ಈ 3ನೇ ಚೈನಲ್ಲಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಸಿಂಗಲ್ ಚೈನ್ 1 2 ಸಿಂಗಲ್ ಚೈನ್ ಆದಮೇಲೆ ಮತ್ತೆ ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲಿ ಸೇಮ್ ಚೈನಲ್ಲೇ ಇನ್ನೊಂದು ಡಬಲ್ ಕ್ರೋಶ. ಓಕೆ, ಸೊ ಮತ್ತೆ ಡಬಲ್ ಕ್ರೋಶ 1 2 ಚೈನ್ ಸ್ಕಿಪ್ ಮಾಡಿ ಈ 3ನೇ ಚೈನಲ್ಲಿ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 2 ಚೈನ್ ಮತ್ತು ಸೇಮ್ ಪ್ಲೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶ. ಸೊ ಇದೇ ರೀತಿ ಪೂರ್ತಿನೂ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಏನೂ ಚೇಂಜಸ್ ಇಲ್ಲ, ಹೀಗೆ ಮಾಡಬೇಕು. ಮತ್ತು 2 ಚೈನ್ ಸ್ಕಿಪ್ ಮಾಡಿ ಡಬಲ್ ಕ್ರೋಶ. ಸೊ ಇದೇ ರೀತಿಯೇ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಕೊನೆಯಲ್ಲೂ ಕೂಡ ನೀವು ಕೊನೆಯ ಚೈನಲ್ಲಿ 1 ಡಬಲ್ ಕ್ರೋಶ ಮತ್ತು 2 ಚೈನ್ ಮತ್ತು ಸೇಮ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ. ಎಂಡಲ್ಲಿ ಕೂಡ ಹೀಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ 1 2 ಚೈನ್ ಹಾಕಿ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೀವು ಈ ಪ್ಲೇಸಲ್ಲಿ ಏನೂ ಮಾಡಲಿಕ್ಕಿಲ್ಲ, ಈ ಪ್ಲೇಸ್ ಉಂಟಲ್ಲ ಇಲ್ಲಿ ಮತ್ತೆ ಡಬಲ್ ಕ್ರೋಶ 1 ಮತ್ತು ಸೇಮ್ ಪ್ಲೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶ ಮತ್ತು ನೋಡಿ ಇಲ್ಲಿ 2 ಡಬಲ್ ಕ್ರೋಶ ಆದಮೇಲೆ ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 1 2 ನೆಕ್ಸ್ಟ್ ಮತ್ತೆ 2 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟು ಈ ಪ್ಲೇಸ್ ಅಲ್ಲ, ನೆಕ್ಸ್ಟ್ ಈ ಪ್ಲೇಸ್ ಇಲ್ಲಿ ಸೇಮ್ 2 ಡಬಲ್ ಕ್ರೋಶ 2 ಸಿಂಗಲ್ ಚೈನ್ ನೆಕ್ಸ್ಟ್ ಮತ್ತೆ 2 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲಿ.
ಓಕೆ. ನೆಕ್ಸ್ಟ್ ಮತ್ತೆ ಇದು ಸ್ಕಿಪ್ ಮಾಡಬೇಕು, ಇಲ್ಲಿ ಮಾಡಬೇಕು. ಸೊ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಪ್ಲೇಸಲ್ಲಿ ಮಾಡೋ ಹಾಗಿಲ್ಲ, ಇಲ್ಲಿ ಮಾಡಬೇಕು. ಓಕೆ. ಕೊನೆಯಲ್ಲೂ ಕೂಡ ಸೇಮ್ 2 ಡಬಲ್ ಕ್ರೋಶಾ, 2 ಸಿಂಗಲ್ ಚೈನ್ ಮತ್ತು ಸೇಮ್ ಪ್ಲೇಸಲ್ಲಿ 2 ಡಬಲ್ ಕ್ರೋಶಾ. ಓಕೆ. ಇದಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ಡೈರೆಕ್ಟ್ ಇವಾಗ ಈ ಪ್ಲೇಸ್ 2 ಚೈನ್ ಹಾಕಿ ಗ್ಯಾಪ್ ಇಟ್ಟಿದ್ದೀರಲ್ವ, ಸೊ ಇಲ್ಲಿ 8 ಡಬಲ್ ಕ್ರೋಶಾ ಹಾಕಬೇಕು. 1 2 3 4 5 6 7 8. ನೆಕ್ಸ್ಟು ಈ ಪ್ಲೇಸಲ್ಲಿ 1 ಸಿಂಗಲ್ ಕ್ರೋಶಾ ಹಾಕಿ ಕ್ಲೋಸ್ ಮಾಡ್ಕೋಬೇಕು ಹೀಗೆ. ನೆಕ್ಸ್ಟ್ ಮತ್ತೆ ಅಲ್ಲಿಂದ ಡೈರೆಕ್ಟ್ ಈ ಪ್ಲೇಸಲ್ಲಿ 8 ಡಬಲ್ ಕ್ರೋಶಾ. ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಈ ಪ್ಲೇಸಲ್ಲಿ ಸಿಂಗಲ್ ಕ್ರೋಶಾ ಹಾಕಿ ಕ್ಲೋಸ್ ಮಾಡಿ, ಮತ್ತು ಇಲ್ಲಿ 8 ಡಬಲ್ ಕ್ರೋಶಾ, ಇಲ್ಲಿ ಸಿಂಗಲ್ ಕ್ರೋಶಾ. ಸೇಮ್ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ಪೂರ್ತಿ ಕಂಪ್ಲೀಟ್ ಆಗ್ತದೆ. ಓಕೆ. ಓಕೆ ನೋಡಿ, ಇವಾಗ ಇದು ರೆಡಿ ಮಾಡಬೇಕು. ರೋಸ್ದು ಕವಚ ಅಥವಾ ಸೀಪ, ಇದನ್ನು ರೆಡಿ ಮಾಡಲಿಕ್ಕೆ ಈಗ ನಾನಿಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಹುಕ್ ಬಂದು 2.0 mm ತೊಗೊಂಡಿದ್ದೀನಿ. ಫಸ್ಟು ಇಲ್ಲಿ ನೋಡಿ ಒಂದು ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಹೀಗಿಟ್ಕೊಂಡು ಸಿಂಪಲ್ಲಾಗಿ, ತುಂಬ ಟೈಪ್ ಮಾಡ್ಬೋದು, ಜಸ್ಟ್ ಹೀಗೆ ಮಾಡ್ಕೊಳ್ಳಿ, ಈಸಿಯಲ್ಲಿ ಮಾಡ್ಬೋದು. ಓಕೆ. ಸೊ ಇಲ್ಲೊಂದು ಪಾಯಿಂಟ್ ಇಟ್ಕೊಂಡು ಕೈ ಇಟ್ಕೊಂಡು ಸ್ಟಿಲ್ಲಿಂದ 1 2 3 ಚೈನ್ ಹಾಕ್ಕೊಳ್ಳಿ. ಓಕೆ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇನ್ನು 17 ಡಬಲ್ ಕ್ರೋಶಾ ಹಾಕಬೇಕು ಇದೇ ರಿಂಗ್ ಒಳಗಡೆ. ಓಕೆ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ರಿಂಗಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಳ್ಳಿ. 3 ಲೈನ್ ಸಿಗುತ್ತೆ. ಫಸ್ಟು 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ನೆಕ್ಸ್ಟ್ 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ. ಸೊ ಇದನ್ನು ಡಬಲ್ ಕ್ರೋಶಾ ಹೇಳ್ತೇವೆ. ಇದನ್ನು ಟೋಟಲ್ಲು 17 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಓಕೆ. 3 4. ಸೊ ಇದು ಟೋಟಲ್ 17 ಹಾಕಿ ನೋಡಿ. ಫಸ್ಟು 3 ಲೈನು ಸೇರಿಬಿಟ್ಟು 18 ಆಗುತ್ತೆ. ಓಕೆ. ಇದಿಷ್ಟು ಹಾಕಿ ಆದಮೇಲೆ ಈ ಥ್ರೆಡ್ಡನ್ನು ಹೀಗೆ ಎಳೆದ್ರೆ ಟೈಟ್ ಆಗುತ್ತೆ. ನೋಡಿ, ಅದಕ್ಕೆ ಮ್ಯಾಜಿಕ್ ರಿಂಗ್ ಹೇಳೋದು. ಓಕೆ. ಸೊ ಈಗ ಇದನ್ನು ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಸ್ಟಾರ್ಟಿಂಗು, 2 3, ಈ 3ನೇ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಹೀಗೆ ಹೋಗಿ ಡೈರೆಕ್ಟ್ ಇಲ್ಲಿ ತಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಡೈರೆಕ್ಟ್ 1 2 3 4 5 6 ಆ್ಯಂಡ್ 7 ಚೈನ್ ಹಾಕ್ಕೊಂಡು ಈ ಫಸ್ಟ್ ಚೈನನ್ನು ಸ್ಕಿಪ್ ಮಾಡಬೇಕು. ಇದನ್ನು ನೆಕ್ಸ್ಟ್ ಚೈನಿಗೊಂದು ಸ್ಲಿಪ್ ಸ್ಟಿಚ್ ಇವಾಗ ಅಲ್ಲಿ ಹಾಕಿದ್ರಲ್ಲ, ಸೊ ಹಾಗೆ ಡೈರೆಕ್ಟ್ ನೀಡಲ್ ತೊಗೊಂಡು ಥ್ರೆಡ್ ಮೇಲೆ ತೊಗೊಂಡು ನೆಕ್ಸ್ಟ್ ಮತ್ತೆ ಇದರಲ್ಲಿ ಹೊರಗೆ ತನ್ನಿ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕಬೇಕು ಪಕ್ಕದ ಚೈನಿಗೆ. ನೀಡಲ್ ಹಾಕಿ ಥ್ರೆಡ್ ಮೇಲೆ ತೊಗೊಳ್ಳಿ, 2 ಲೈನಲ್ಲೂ ಥ್ರೆಡ್ ಮೇಲೆ ತನ್ನಿ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶಾ, ನೀಡಲ್ ಮೇಲೆ ಥ್ರೆಡ್ ಒಂದು ರೌಂಡ್ ತೊಗೊಂಡು ಪಕ್ಕದ ಚೈನಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಂಡು 3 ಲೈನಲ್ಲೂ ಈ ಥ್ರೆಡನ್ನು ಹೊರಗೆ ತೆಗೀರಿ. ಇದು ಹಾಫ್ ಡಬಲ್ ಕ್ರೋಶಾ ಹೇಳ್ತೇವೆ. ನೆಕ್ಸ್ಟ್ ಇನ್ನು 3 ಡಬಲ್ ಕ್ರೋಶಾ ಹಾಕಬೇಕು. ನೀಡಲ್ ಮೇಲೆ ಒಂದು ರೌಂಡ್ ಥ್ರೆಡ್ ತೊಗೊಂಡು ಪಕ್ಕದ ಹೋಲಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಳ್ಳಿ. ಇವಾಗ 3 ಲೈನ್ ಸಿಗುತ್ತೆ. ಫಸ್ಟು 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ನೆಕ್ಸ್ಟ್ 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ. ಇದನ್ನು ಹಾಫ್ ಡಬಲ್ ಕ್ರೋಶಾ ಡಬಲ್ ಕ್ರೋಶಾ ಹೇಳ್ತೇವೆ. ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶಾ, ನೆಕ್ಸ್ಟ್
ಇನ್ನೊಂದು ಡಬಲ್ ಕ್ರೋಶ, ಟೋಟಲ್ 3 ಡಬಲ್ ಕ್ರೋಶ. ಈಗ ನೆಕ್ಸ್ಟು ಈ ಚೈನ್ ಸ್ಕಿಪ್ ಮಾಡಿ, ಇದು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ 3ನೇ ಚೈನಲ್ಲಿ ನೀವು ಹೋಗಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಹೀಗೆ ನೋಡಿ. ನೆಕ್ಸ್ಟು ಮತ್ತೆ ಸೇಮ್ 1 2 3 4 5 6 7. ಸೊ ಇದು ಹೇಗೆ ಮಾಡಿದ್ರಿ ಅದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಫಸ್ಟು ಸ್ಲಿಪ್ ಸ್ಟಿಚ್, ಸಿಂಗಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಮತ್ತು 3 ಡಬಲ್ ಕ್ರೋಶ. ಸೊ ಪೂರ್ತಿನೂ ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದು ಲಾಸ್ಟ್ ಸ್ಟೆಪ್ಪು. ಇದನ್ನು ಬಂದು ಈ ಚೈನಲ್ಲಿ, ಲಾಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ನೋಡಿ, ರೆಡಿ ಆಯಿತು. ಸೊ ಈ ಥ್ರೆಡ್ಡನ್ನೆಲ್ಲ ನೀಟಾಗಿ ಒಳಗಡೆ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಈ ಥ್ರೆಡ್ಡನ್ನ ಸ್ವಲ್ಪ ಹೀಗೆ ಎಳೆದು ಟೈಟ್ ಮಾಡಿ. ಓಕೆ, ಈ ಥ್ರೆಡ್ಡನ್ನೆಲ್ಲ ನೀಡಲ್ ತೊಗೊಂಡು ಇಲ್ಲೇ ಒಳಗಡೆ ಜೋಡಿಸ್ಬಿಟ್ಟು ಕಟ್ ಮಾಡಿ. ಇಲ್ಲೇ ಕಟ್ ಮಾಡಿದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ ನೋಡಿ, ನೆಕ್ಸ್ಟು ಇದು ಲೀಫ್ ರೆಡಿ ಮಾಡೋಣ. ಸೊ ಮತ್ತೆ ನೋಡಿ, ಇಲ್ಲಿ ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಒಂದು 2 3 4 ಟೋಟಲು 12 ಚೈನ್ ಹಾಕ್ಕೊಳ್ಳಿ, ಸಿಂಗಲ್ ಚೈನು. ನೆಕ್ಸ್ಟ್ ನೋಡಿ, ಈ ರೀತಿ ವಯರ್ ಸಿಗ್ತದೆ ನಿಮಗೆ. ಸೊ ಈ ವಯರ್ನ ಇಲ್ಲಿ ಜೋಡಿಸ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಸೊ ನೆಕ್ಸ್ಟು ಈ ಚೈನನ್ನು ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಓಕೆ, ಇದಿಲ್ಲೇ ಇರಬೇಕು. ನೋಡಿ ಹೀಗೆ. ಓಕೆ, ಒಂದು ಸಿಂಗಲ್ ಕ್ರೋಶ ಆಯಿತಾ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಹೋಗಿಬಿಟ್ಟು ಥ್ರೆಡ್ ಮೇಲೆ ತೊಗೊಳ್ಳಿ. ಈ 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತನ್ನಿ. ಇದು ಇಲ್ಲೇ ಜೊತೆಗೆ ಇಟ್ಕೋಬೇಕು. ಹೀಗೆ ನೋಡಿ, ಹಾಫ್ ಡಬಲ್ ಕ್ರೋಶ ಆದಮೇಲೆ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸಾರಿ, ಹಾಫ್ ಡಬಲ್ ಕ್ರೋಶ ಆದಮೇಲೆ 1 ಡಬಲ್ ಕ್ರೋಶ. ನೆಕ್ಸ್ಟು 5 ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು 2 ಲೈನಲ್ಲಿ 3 ಟೈಮ್ಸು ಥ್ರೆಡ್ ಹೊರಗೆ ತೆಗೀರಿ. ಇದನ್ನು 5 ಸರಿ ಮಾಡಿ 5 ತ್ರಿಬಲ್ ಕ್ರೋಶ ಹಾಕಬೇಕು. ನೆಕ್ಸ್ಟು 3ನೇ ತ್ರಿಬಲ್ ಕ್ರೋಶ. ಪಕ್ಕ ಚೈನಲ್ಲೇ ಹಾಕೊಳ್ಳಿ. 4. ನೆಕ್ಸ್ಟ್ 5 ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ಇಲ್ಲಿ ಹಾಕಿದ್ವಲ್ಲ ಅದೇ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟು ಇಲ್ಲಿ ಲಾಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ.
ಮತ್ತು ಇನ್ನೊಂದು ಇದೇ ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಪಿಕಾಟ್ ಡಿಸೈನ್ ಮಾಡಬೇಕಿಲ್ಲಿ. ಈ 2 ಲೂಪ್ಸ್ ಸಿಗುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಇದರಲ್ಲಿ ಈ ಥ್ರೆಡ್ಡನ್ನು ತಗೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಓಕೆ, ನೆಕ್ಸ್ಟು ಇನ್ನೊಂದು ಇದೇ ಲಾಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇವಾಗ ಇಲ್ಲಿ ನೋಡಿ, ಇದು ಎಷ್ಟು ಬೇಕಾಗತ್ತೆ ಇಲ್ಲಿ ಅಂತ ಬಿಟ್ಕೊಂಡಿದ್ದು ಇಷ್ಟು ಸಾಕಾಗ್ತದೆ. ಸೊ ಇವಾಗ ಈ ವಯರ್ನ ಇಲ್ಲಿ ಬೆಂಡ್ ಮಾಡಿಕೊಂಡು ಹೀಗೆ ಜೊತೆ ಮಾಡ್ಕೊಳ್ಳಿ, ಹೀಗೆ ಆಯಿತಾ? ಸೊ ನೆಕ್ಸ್ಟ್ ಈಗ ಈ ಲಾಸ್ಟ್ ಚೈನಿಂದ ಆಯ್ತಲ್ಲ ವರ್ಕು. ನೆಕ್ಸ್ಟ್ ಅದರ ಪಕ್ಕದ ಚೈನಲ್ಲಿ ಇಲ್ಲಿ ಹಾಫ್ ಡಬಲ್ ಕ್ರೋಶ ಫಸ್ಟು, ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶ, ನೆಕ್ಸ್ಟ್ ಮತ್ತೆ 5 ತ್ರಿಬಲ್ ಕ್ರೋಶ, ಈ ಫಸ್ಟಿನ ಥ್ರೆಡ್ ಉಂಟಲ್ಲ ಇದನ್ನು ಹೀಗೆ ಜೊತೆಗೆ ಇಟ್ಕೊಳ್ಳಿ, ವಯರ್ ಜೊತೆಗೇ ಸೇರಿಸ್ಕೊಂಡು ಬಂದರೆ ಅದು ಹೈಡ್ ಆಗುತ್ತೆ. ಓಕೆ, ಸೊ ಮತ್ತೆ ತ್ರಿಬಲ್ ಕ್ರೋಶ ಒಂದಾಯಿತು. ಎರಡು ಪಕ್ಕ ಚೈನಲ್ಲೇ ಸೇಮ್ ಆಚೆಗೆ ಏನು ಹಾಕಿದ್ದೀರಾ ಈಚೆಗೂ ಕೂಡ ಅದೇ ರಿಪೀಟ್ ಆಗುತ್ತೆ. 4, ನೆಕ್ಸ್ಟ್ 5, ನೆಕ್ಸ್ಟ್ ಮತ್ತೆ ಒಂದು ಡಬಲ್ ಕ್ರೋಶ, ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಲಾಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ. ಓಕೆ ನೋಡಿ, ನೆಕ್ಸ್ಟು ಈ ಚೈನಲ್ಲಿ ಹೋಗಿ ಈ ಥ್ರೆಡ್ಡನ್ನ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಲಾಸ್ಟಿಗೆ ಹಾಕಿಬಿಟ್ಟು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಥ್ರೆಡ್ ಕಟ್ ಮಾಡಿಕೊಂಡು ತಂದುಬಿಟ್ಟು ಹೀಗೆ ಹೇಳಿದ್ರೆ ಲಾಕ್ ಆಗುತ್ತೆ. ಓಕೆ ನೋಡಿ, ನೀಟಾಗಿ ಲೀಫ್ ರೆಡಿ ಆಯಿತು. ಸೊ ಇದನ್ನು ಕೂಡ ಇಲ್ಲಿಗೆ ಕತ್ರಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥ್ರೆಡ್ ಇರುತ್ತಲ್ವ, ಇಷ್ಟು ಥ್ರೆಡ್ ಉಳಿಸ್ಕೊಳ್ಳಿ. ಇದನ್ನು ನೀಟಾಗಿ ಹೀಗೆ ಸುತ್ಕೋಬೇಕು. ಓಕೆ, ನೀಟಾಗಿ ಸುತ್ಕೊಂಡು ನೀಟಾಗಿ ಇದೆಲ್ಲೂ ವಯರ್ ಕಾಣಿಸ್ಬಾರ್ದು, ಹಾಗೆ ನೀಟಾಗಿ ಸುತ್ತಿಬಿಟ್ಟು ಇಲ್ಲಿವರೆಗೂ ತೊಗೊಬನ್ನಿ. ಇಲ್ಲಿವರೆಗೂ ಸುತ್ತಕೊಂಡು ಆಮೇಲೆ ಇದೆರಡು ವಯರ್ ಮಧ್ಯೆ ಈ ಥ್ರೆಡ್ಡನ್ನು ಹೀಗೆ ಹಾಕಿ ಈ ವಯರನ್ನು ಹೀಗೆ ಸುತ್ತಿಬಿಟ್ಟು ಹೀಗೆ ಲಾಕ್ ಮಾಡಿದ್ರೆ ಅದು ಬಿಚ್ಕೊಳ್ಳಲ್ಲ ಆಮೇಲೆ. ಓಕೆ, ಹೀಗೆ ಮಾಡ್ಕೊಳ್ಳಿ. ಟೋಟಲ್ಲು 3 ಲೀಫ್ ಬೇಕಾಗುತ್ತೆ, 3 ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ರೆಡಿ ಆದಮೇಲೆ ಲೀಫ್ ರೆಡಿ ಆಯಿತು, ಇದು ಸಹ ರೆಡಿ ಆಯಿತು, ಫ್ಲವರ್ ಕೂಡ ರೆಡಿ ಆಯಿತು. ಸೊ ನೆಕ್ಸ್ಟು ಈ ರೀತಿ ವುಡ್ಡಂತೂ ಸ್ಟಿಕ್ ಸಿಗ್ತದೆ, ಇದನ್ನು ತಗೊಂಡು ಫಸ್ಟು ಗ್ಲೂ ಗನ್ನಲ್ಲಿ ಇದಕ್ಕೆ ಗಮ್ ಮಾಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ ಇದೆ. ಸೊ ಇದು ನೋಡಿ, ಇದು ಫ್ರಂಟು, ಇದು ಬ್ಯಾಕ್ ಬರುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಹೀಗೆ ನೀಟಾಗಿ ಹೀಗೆ ಗಮ್ ಹಾಕ್ಕೊಳ್ತೀವಿ.
ಗಮ್ ಹಾಕ್ಕೊಳ್ತಾ ಈ ರೀತಿ ಅದಕ್ಕೆ ಫೋಲ್ಡ್ ಮಾಡ್ಕೊತ ಹೋಗಿ. ನೆಕ್ಸ್ಟ್ ಇದಕ್ಕೆ ಗಮ್ ಹಾಕಿ. ಓಕೆ, ಸೊ ನೋಡಿ ಇದೇ ರೀತಿ ಗಮ್ ಹಾಕಿ ಇದು ಫುಲ್ ಈ ರೀತಿ ಗಮ್ ಹಾಕ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊತ ಬನ್ನಿ. ಟೈಟಾಗಿ ಹಾಕಿ. ಓಕೆ, ನೋಡಿ ಇದೇ ರೀತಿ ಪೂರ್ತಿನೂ ಇಲ್ಲಿ ಫುಲ್ ಗಮ್ ಮಾಡಿ ಇದು ಹೀಗೆ ರೌಂಡ್ ಹಾಕೊಳ್ಳಿ. ಓಕೆ ನೋಡಿ ಪೂರ್ತಿ ಈ ರೀತಿ ಗಮ್ ಮಾಡ್ಕೊಂಡು ಸುತ್ಕೊಂಡ್ಮೇಲೆ ನೆಕ್ಸ್ಟು ಇದುಂಟಲ್ವ, ಸೊ ಇದನ್ನು ಬ್ಯಾಕ್ ಸೈಡಿಂದ ಹೀಗೆ ಹಾಕಿ ಸೊ ಇದಕ್ಕೂ ಕೂಡ ನೀವು ಇಲ್ಲಿ ತನಕ ಗಮ್ ಮಾಡಿ ಇಷ್ಟು ಗಮ್ ಮಾಡಿ ಫುಲ್ ಎಂಡವರೆಗೂ ಹಾಕಬೇಡಿ, ಇಷ್ಟು ಮಾಡಿಕೊಡಿ ಆಯಿತಾ. ಪೂರ್ತಿನ ಅದೇ ರೀತಿ ಹಾಕ್ಕೊಂಡು ನೆಕ್ಸ್ಟು ಈ ಗ್ರೀನ್ ಕಲರ್ ಥ್ರೆಡ್ ಉಂಟಲ್ಲ ಉಲ್ಲಾನು, ಇದರಲ್ಲಿ ಸೊ ಇಲ್ಲಿಂದ ನೀವು ಕೆಳಗಡೆ ಪೂರ್ತಿ ನೀಟಾಗಿ ಸುತ್ಕೋಬೇಕಿದು. ಪೂರ್ತಿ ಹೀಗೆ ಸುತ್ಕೊಳ್ಳಿ ಎಂಡವರೆಗೂ. ಓಕೆ ನೋಡಿ ಈ ರೀತಿ ಪೂರ್ತಿ ಗ್ರೀನ್ ಕಲರ್ ಥ್ರೆಡ್ನ ಹಾಕಿ ಇದು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಷ್ಟು ಮಾತ್ರ ಗ್ಯಾಪ್ ಬಿಟ್ಟು ಪೂರ್ತಿ ಗಮ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ಲೀಫ್ ಕೂಡ ಅಷ್ಟೇ, ಈ 3 ಲೀಫ್ನೂ ಸೇರಿಸಿ ನೀವು ಒಟ್ಟಿಗೆ ನೀವು ಹೇಗೆ ಬೇಕಿದ್ರೂ ಕೊಡ್ಬೋದು ಇದಕ್ಕೆ. ಓಕೆ, ಹೀಗೆ ಸ್ವಲ್ಪ ಬೆಂಡ್ ಮಾಡಿ ಹೀಗೆ ಮಾಡಿ ಹೀಗೆ ಇಟ್ಟು ಇದಕ್ಕೆ ಸಹ ನೀವು ಈಗ ಗ್ರೀನ್ ಕಲರ್ ಥ್ರೆಡ್ಡನ್ನೇ ಇದನ್ನೇ ಹೀಗಿಟ್ಕೊಂಡು ಮತ್ತು ನೀವು ಒಂದು ಇಷ್ಟು ಇಲ್ಲಿಂದ ಮತ್ತು ಇದೇ ಥ್ರೆಡ್ಡನ್ನು ನೀಟಾಗಿ ಸುತ್ತಬೇಕು. ಓಕೆ, ಅಗತ್ಯ ಇದ್ದಲ್ಲಿ ಗಮ್ ಹಾಕಿ. ಓಕೆ, ಸುತ್ತುವಾಗಲೂ ಅಷ್ಟೇ ನೀಟಾಗಿ ಸುತ್ಕೋಬೇಕು. ನೋಡಿ ಇದು ನಾನು ಎಷ್ಟು ನೀಟಾಗಿ ಸುತ್ತಿದ್ದೀನಿ, ಫಿನಿಶಿಂಗ್ ನೀಟಾಗಿ ಕಾಣಿಸ್ಬೇಕು, ಒಟ್ರಾಶಿ ಸುತ್ಕೋಬೇಡಿ. ಸೊ ನಿಮಗಿದು ಲೀಫು ನಿಮಗೆ ಹೇಗೆ ಅನಿಸುತ್ತೆ, ಹೇಗೆ ಬೇಕೋ ಆ ರೀತಿ ಇಟ್ಕೊಂಡು ನೀವು ಇದನ್ನು ಕ್ಲೀನಾಗಿ ಟೈಟಾಗಿ ಸುತ್ತಬಿಟ್ಟು ಆಮೇಲೆ ಇಲ್ಲಿ ಎಂಡಲ್ಲಿ ಗಮ್ ಮಾಡ್ಕೊಳ್ಳಿ. ಓಕೆ ನೋಡಿ ಈ ರೀತಿ ನೀವು ನೀಟಾಗಿ ಮಾಡಿಬಿಟ್ಟು, ಇದು ವೈಟ್ ಕಾಣಿಸ್ತಾ ಇರೋದು ಗಮ್ ಹಾಕಿರೋದು, ಸೊ ಅದು ಡ್ರೈ ಆದಮೇಲೆ ನೀಟಾಗುತ್ತೆ. ಸೊ ಇದು ಕೂಡ ನೀವು ವಯರ್ ಹಾಕಿರೋದಕ್ಕೋಸ್ಕರ ಹೇಗೆ ಬೇಕಿದ್ರೂ ಬೆಂಡ್ ಮಾಡ್ಬೋದು. ಓಕೆ,
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಸೊ ಈ ರೀತಿ ನೀವು ಒಂದು 7-8 ಅಥವಾ 10 ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮ ಚಾಯ್ಸ್ ನೋಡಿ. ಡಿಸೈನ್ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ, ಡಿಸೈನ್ ಹೇಗಿದೆ, ಫ್ಲವರ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.